ಹಾಯ್ ಹಲೋ ನಮಸ್ಕಾರ. ನಮ್ಮ ಹಳ್ಳಿ ಸ್ಟೈಲಲ್ಲಿ ಇವತ್ತು ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಕಾಯಿ, ಶುಂಠಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನ ಜೋಡಿಸ್ಕೊಂಡು, ಮತ್ತು ಮಸಾಲೆಯಲ್ಲಿ ಚಕ್ಕೆ, ಏಲಕ್ಕಿ, ಲವಂಗ, ಗಸಗಸೆ ಹಾಗೂ ಒಂದು 5 ಕಾಳುಮೆಣಸು, ಧನಿಯಕಾಳು ಇಷ್ಟನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ನೈಸಾಗಿ ಇದನ್ನು ರುಬ್ಕೋಬೇಕು. ನಂತರ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿದ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಅದರಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಕಪ್ಪು ಕಪ್ಪು ಯಾಕೆ ಕಾಣಿಸ್ತಾ ಇದೆ ಅಂದರೆ, ನಾನು ಮೊನ್ನೆ ಸ್ವಲ್ಪ ಬಿಸ್ಕೆಟ್ನ ಮಾಡಿದ್ದೆ ಮಕ್ಕಳಿಗೆ ಅಂತ. ಸೊ ಅದು ಕರ್ದಿದ್ದು ಸ್ವಲ್ಪ ಎಣ್ಣೆ ಉಳಿದಿತ್ತು, ಅದನ್ನು ಹಾಕಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಕಪ್ಪು ಕಪ್ಪು ಕಾಣಿಸ್ತಾ ಇದೆ ಅಷ್ಟೇ. ನಿಮಗೆ ಬಿಸ್ಕೆಟ್ ಮಾಡಿರೋದು ವಿಡಿಯೋ ಬೇಕು ಅಂತಂದರೆ ಈ ಪೇಜ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋನ ನಾನು ನಿಮಗೆ ಸೆಂಡ್ ಮಾಡ್ತೇನೆ. ಚಿಕನನ್ನು ಚೆನ್ನಾಗಿ ಒಂದು 3-2 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ, ಅದನ್ನು ಕಾದಿರ್ತಕ್ಕಂಥ ಎಣ್ಣೆಲೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಲೆಲ್ಲ ಮಿಕ್ಸ್ ಆಗೋ ಥರ ಸ್ವಲ್ಪ ಒಂದು 10 ಮಿನಿಟ್ಸ್ ಅದನ್ನು ರೋಸ್ಟ್ ಮಾಡಿ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಕಲ್ಲುಪ್ಪನ್ನು ಹಾಕ್ತಿದ್ದೇನೆ, ನೀವು ಕೂಡ ಕಲ್ಲುಪ್ಪನ್ನೇ ಬಳಸಿ. ಯಾಕೆ ಅಂತಂದರೆ ಕಲ್ಲುಪ್ಪು ತುಂಬ ರುಚಿ ಕೊಡುತ್ತೆ. ಸೊ ಹಾಗಾಗಿ ಕಲ್ಲುಪ್ಪನ್ನೇ ಯೂಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಉಪ್ಪೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಲಿಡ್ನ ಕ್ಲೋಸ್ ಮಾಡಿ 2ರಿಂದ 3 ವಿಷಲ್ನ ಆಗಲಿಕ್ಕೆ ಬಿಡಬೇಕಿದು. ನಾನು ಒಂದು 3 ವಿಷಲ್ನ ಹಾಕ್ಸಿದ್ದೇನೆ. ಯಾಕಂದರೆ ಇದು ಗಟ್ಟಿ ಕೋಳಿ ಅಲ್ವ, ನಾಟಿ ಕೋಳಿ ತುಂಬ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ನಾನು 3 ವಿಷಲ್ನ ಹಾಕ್ಸಿದ್ದೇನೆ. ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿತ್ತು. ನೋಡ್ತಿದ್ದೀರಲ್ಲ, ಚೆನ್ನಾಗಿ ಬೆಂದಿದೆ ಇದು. ಒಂದು 3 ವಿಷಲ್ ಹಾಕಿದರೆ ಸಾಕು, ಚೆನ್ನಾಗೆಲ್ಲ ಬೇಯುತ್ತೆ. ಬೆಂದ ನಂತರ ನಾವು ಮಸಾಲೆನೆಲ್ಲ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಸೊ ಆ ಮಸಾಲೆನ ಇದರಲ್ಲಿ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡ ನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಸಾಲೆ ಮತ್ತು ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಮ ಅಳತೆಗೆ ತಕ್ಕಷ್ಟು ನೀವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ನಾವು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ನಂತರ ಅದನ್ನ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಖಾರದ ಪುಡಿನೆಲ್ಲ ಮಿಕ್ಸ್ ಮಾಡಿ ಅದನ್ನೇ ಒಂದು 5-10 ನಿಮಿಷ ಕುದಿಲಿಕ್ಕೆ ಬಿಡುವ. ಚೆನ್ನಾಗಿ ಅದೆಲ್ಲ ಮಸಾಲೆನ ಹಿಡಿಬೇಕದು, ಚಿಕನ್ನು ಅದೆಲ್ಲ ಮಸಾಲೆ ಹಿಡಿಯೋವರೆಗೂ ಅದನ್ನು ಚೆನ್ನಾಗಿ ಕುದಿಸಿ ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ನಿಜವಾಗ್ಲೂ ಫ್ರೆಂಡ್ಸ್, ಅದು ಕುದಿಯುವಾಗಾದ್ರೂ ಪರಿಮಳ ಉಂಟಲ್ಲ, ಇಡೀ ಮನೆ ತುಂಬ ಘಮ ಘಮ ಅನ್ನೋ ಪರಿಮಳ. ನಾಟಿ ಕೋಳಿ ಸಾಂಬಾರು ಮನೆ ತುಂಬ ಘಮ ಘಮ ಅಂತ ಬರ್ತಾಯಿತ್ತು. ಪಕ್ಕದ ಮನೆಯವ್ರಿಗೂ ಕೂಡ ಈ ಪರಿಮಳ ಹೋಗ್ತಾಯಿತ್ತು, ಅಷ್ಟು ಚೆನ್ನಾಗಾಗಿತ್ತು. ನಾಟಿ ಕೋಳಿ ಚಿಕನ್ ಸಾಂಬಾರು ಅಷ್ಟು ಸೂಪರಾಗಿತ್ತು. ನೋಡ್ತಾ ಇದ್ದೀರಲ್ವ ಹೇಗೆ ಇಷ್ಟು ಚೆನ್ನಾಗಿ ಕುದೀತಾ ಇದೆ, ಪರಿಮಳ ಹೇಗೆ ಬರ್ತಾ ಇದೆ ಅಂದರೆ ಬಾಯಲ್ಲಿ ನೀರು ಬರಿಸ್ತಾ ಇದೆ ಫ್ರೆಂಡ್ಸ್. ಆ ರೀತಿ ಘಮ ಘಮ ಅಂತ ಇದೆ ಮನೆಯೆಲ್ಲ. ಇದು ನೋಡಿ, ಎಲ್ಲ ರೆಡಿ ಆಗಿದೆ, ಸಾಂಬಾರ್ಗೂ ಎಲ್ಲ ರೆಡಿ ಆಯಿತು. ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಈಗ ನೋಡಿ, ನಾಟಿ ಕೋಳಿ ಮುದ್ದೆ ಸಾರು ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಫ್ರೆಂಡ್ಸ್. ನೋಡಿ, ಇದೇ ರೀತಿಯಲ್ಲಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಒಂದು ತಟ್ಟೆಯಲ್ಲಿ ಮುದ್ದೆ ಹಾಗೂ ನಾಟಿ ಕೋಳಿ ಸಾಂಬಾರು ಸರ್ವ್ ಮಾಡ್ತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ವಾ, ನಾಟಿ ಕೋಳಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅದು ರುಚಿ ಕೂಡ ಹಾಗೇ ಇದೆ. ಪಕ್ಕದಲ್ಲಿ ಒಂದು ಲೋಟಕ್ಕೆ ಸೇರ್ವನ್ನ ಸರ್ವ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಈ ಥರ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಈ ಪೇಜ್ನ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.